ಸೆಂಟರ್ಸು ಅಲ್ಲಿ ಇಲ್ಲೆಲ್ಲ. ಓಕೆ. ಸೊ ನಮ್ಮದು ಪ್ರೈಸ್ ಸೆಗ್ಮೆಂಟ್ ಬಂದು 1000 ರೂಪಾಯಿಂದ ಸ್ಟಾರ್ಟಿಂಗ್. ಇದೆ ನೋಡಿ, ಕ್ಯಾಟ್ ನೋಡ್ಬೋದು ನೀವು, ಪರ್ಷಿಯನ್ ಕ್ಯಾಟ್. ಸ್ವಲ್ಪ ಬೇಜಾರಲ್ಲಿ ಮಲಗಿದ್ದಾನೆ. ಇಲ್ಲಿ ಮಾತ್ರ ಇನ್ನೂ ರೋಡ್ ಕೆಲಸ ಮಾಡಲಿಕ್ಕೆ ಟೈಮ್ ಆಗಿಲ್ಲ ಇವರಿಗಿನ್ನು. Hey guys, welcome for a new video. ಸೊ ಈಗ ಪಿಕಪ್ಗೆ ಹೊರಟಿದ್ದೀನಿ ಗೈಸ್. ಹೋಗಿ ಇವತ್ತು ಪಿಕಪ್ ಮಾಡಿಕೊಂಡು ಕುಶಾಲನಗರ, ಪಿರಿಯಾಪಟ್ಟಣ ಮತ್ತು ಹುಣಸೂರು ಲಾಸ್ಟ್ ಡ್ರಾಪ್. ಸೊ ಇವತ್ತು ಮಳೆ ಬರ್ತಾ ಇದೆ. ನಿನ್ನೆಯಿಂದ ಸ್ವಲ್ಪ ಪಿರಿ ಮಳೆ ಸ್ಟಾರ್ಟ್ ಆಗಿದೆ. ಗೈಸ್, ನಿನ್ನೆ ಗೋಣಿಕೊಪ್ಪಲ್ಲ ಹೋಗಿ ಟ್ರಿಪ್ ಮುಗಿಸ್ಕೊಂಡು ಬರುವಾಗ ರಾತ್ರಿ ಲೇಟ್ ಆಯ್ತು. ಮತ್ತೆ ನಿನ್ನೆ ಮೊಬೈಲ್ ಚಾರ್ಜ್ ಬೇರೆ ಇತ್ತಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಬೊಯ್ಕೆರೆ ಅಂತ ಹೇಳಿ ಪ್ಲೇಸ್. ಬೆಳಿಗ್ಗೆನೆ ಕ್ಲೈಮೇಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇಷ್ಟು ಇಳಿತಾ ಇದೆ ಕೆಳಗಡೆ, ಕಾಣ್ಬೋದು ನಿಮಗೆ ಫಾಗ್. ನೋಡಿ ಗೈಸ್, ಫುಲ್ ಫಾಗ್ ಆಗಿದೆ. ನಿನ್ನೆ ರಾತ್ರಿ ಅಂತೂ ಗಾಡಿ ಓಡಿಸುವಾಗ ರೋಡೇ ಕಾಣ್ತಾ ಇತ್ತಿಲ್ಲ, ಅಷ್ಟು ಫಾಗ್ ಇತ್ತು ಮಡಿಕೇರಿಯಲ್ಲಿ. ಮುಂದೆ ತುಂಬಾ ಫಾಗ್ ಇದೆ ಅಂತ ಕಾಣ್ತದೆ. ಮುಚ್ಚಿದೆ ಇಲ್ಲಿ ಫಾಗ್. ಕ್ಲೈಮೇಟ್ ಮಾತ್ರ ಇವತ್ತು ಸೂಪರ್ ಆಗಿದೆ ಮಡಿಕೇರಿ. ಗೈಸ್ ನೋಡಿ, ಕಂಪ್ಲೀಟ್ ಆಗಿ ಮುಚ್ಚಿದೆ ಫಾಗ್. ಫಾಗ್ ಇದೆ ಗೈಸ್. ಮಡಿಕೇರಿಯಲ್ಲಿ ತುಂತುರು ಮಳೆ ಸ್ಟಾರ್ಟ್ ಆದ್ರೆ ಇದೇ ತರ ಇರುತ್ತೆ ಕ್ಲೈಮೇಟ್ ಎನಿ ಟೈಮ್. ಮಧ್ಯಾಹ್ನ ಯಾವುದು, ಬೆಳಿಗ್ಗೆ ಯಾವುದು, ಸಂಜೆ ಯಾವುದು ಅಂತಾನೆ ಗೊತ್ತಾಗಲ್ಲ. ಗೈಸ್ ನೋಡ್ಬೋದು ಯಾವ ತರ ಫಾಗ್ ಇದೆ ಅಂತ. ಗಾಡಿ ಕಾಣ್ತಾನೆ ಇಲ್ಲ, ಗಾಡಿಗಳಿದ್ರೆ ಒಳಗಡೆ ಅಷ್ಟು ಫಾಗ್ ಇದೆ. ಇದೊಂದು ಜಾಗದಲ್ಲಿ ಮಾತ್ರ ಗೈಸ್ ತುಂಬಾ ಟೈಮ್ ಇಂದ ರೋಡ್ ಇದೇ ತರ ಇದೆ. ಇದನ್ನ ರೆಡಿನೂ ಮಾಡ್ತಾ ಇಲ್ಲ, ಏನೂ ಇಲ್ಲ. ಫುಲ್ ಗುಂಡಿನೇ ಇದು ರೋಡ್. ಇನ್ನು ಮುಂದೆ ಹೋದ್ರೆ ದೊಡ್ಡ ದೊಡ್ಡ ಗುಂಡಿ ಇದೆ, ಗಾಡಿ ಹೋಗಕ್ಕಾಗಲ್ಲ. ಸೊ ಆ ಕಡೆಯಿಂದ ಗಾಡಿ ಬಂದ ಮೇಲೆ ಈ ಕಡೆ ಪಾಸ್ ಆಗಕ್ಕಾಗೋದು, ಅಷ್ಟು ದೊಡ್ಡ ಗುಂಡಿ ಇದೆ.
ನೋಡ್ತಾ ಇರ್ಬೋದು ಫಾಗ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಾ ಹೇಳಿದಂತ ಸ್ಪಾಟ್ ಇಲ್ಲೇ ದೊಡ್ಡ ಗುಂಡಿ ಇದೆ ಗೈಸ್ ಲೆಫ್ಟ್ ಅಲ್ಲಿ. ಇಲ್ಲಿ ಮಾತ್ರ ಇನ್ನು ರೋಡ್ ಕೆಲಸ ಮಾಡ್ಲಿಕ್ಕೆ ಟೈಮ್ ಆಗಿಲ್ಲ ಇವರಿಗಿನ್ನು. ಸಾಧಾರಣ ಮಡಿಕೇರಿ ಸುತ್ತಿ ನೋಡ್ಬೇಕು ಅಂತ ಹೇಳಿ ಬರೋರಿಗೆ ನಾವೊಂದು ಟೂರ್ ಪ್ಲಾನ್ ಕೊಟ್ಟಿರ್ತೀವಿ. ಆ ಟೂರ್ ಪ್ಲಾನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೊಟ್ಟಂತ ಟೈಮಿಗೆ ನಾವು ಕೊಟ್ಟಿರ್ತೀವಿ. ಆ ಟೂರ್ ಪ್ಲಾನ್ ಪ್ರಕಾರ ಅವ್ರು ಹೋಗೋದಿಲ್ಲ. ಯಾಕೆಂದ್ರೆ ಕೆಲವು ಒಂದು ಜಾಗ ಬೇರೆ ಡಿಸ್ಟೆನ್ಸ್ ಆಗಿರುತ್ತೆ, ಅದೇ ಬೇರೆ ರೂಟ್ ಆಗಿರುತ್ತೆ. ಆ ರೀತಿ ಪ್ರಾಬ್ಲಮ್ಗಳಿದ್ದಾಗ ಕಸ್ಟಮರ್ಗಳು ಹೇಳೋದು ನಾವು ಅದು ನೋಡಿಲ್ಲ ಇದು ನೋಡಿಲ್ಲ ಅಂತ ಹೇಳಿ ಹೇಳಿರ್ತೀವಿ. ನಾವು ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಅದರಲ್ಲಿ. ಇಷ್ಟು ಗಂಟೆಗೆ ಬಂದ್ರೆ ಇಷ್ಟು ಗಂಟೆ ನೋಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಿಗೆ ಕರೆಕ್ಟ್ ಆಗಿ ಬರಲ್ಲ, ಬಂದು ಟೈಮ್ ಕೀಪ್ ಅಪ್ ಮಾಡಲ್ಲ, ಮೇನ್ ಫಾಲ್ಟ್ ಆಗೋದು. ಮತ್ತೆ ಟೈಮ್ ಕೀಪ್ ಅಪ್ ಮಾಡದೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಡ್ರೈವರ್ಗಳ ಜೊತೆ ಜಗಳ ಮಾಡಕ್ ನಿಲ್ತಾರೆ. ನಮ್ಗೆ ಆ ಪ್ಲೇಸ್ ನೋಡಿಲ್ಲ ಈ ಪ್ಲೇಸ್ ನೋಡಿಲ್ಲ, ಬಾಡಿಗೆ ಕಮ್ಮಿ ತಗೊಳ್ಳಿ ಅಂತ ಹೇಳಿ ಕೇಳ್ತಾರೆ. ಸೊ ಅದು ಫಾಲ್ಟ್ ಕಸ್ಟಮರ್ದೇ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಬರೋರಿಗೆ ನಾನು ಹೇಳೋದು ಏನಂತ ಹೇಳಿದ್ರೆ, ನೀವು ನಿಮ್ಮ ಟೈಮಿಂಗ್ಸ್ ಪಕ್ಕ ನೀವು ಹೊರಟ್ರೆ ಇಲ್ಲಿ ಪ್ಲೇಸಸ್ ಗಳನ್ನ ನೋಡಕ್ಕಾಗೋದು. ಯಾಕೆಂದ್ರೆ ಪ್ರತಿಯೊಂದು ಪ್ಲೇಸಸ್ ನೋಡ್ಬೇಕಂದ್ರೆ ಒಂದೊಂದು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಅಲ್ಲಿ ಹೋದ್ರೆ ಮಾತ್ರ ಅದು ಕವರ್ ಆಗೋದು. ಮತ್ತೆ ನೀವು ಈಗ ತಲಕಾವೇರಿ ಭಾಗಮಂಡಲ ನೋಡಿ ಇಲ್ಲ ಮಳ್ಳಳ್ಳಿ ಫಾಲ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಅದೆಲ್ಲ ಬೇರೆ ರೂಟ್ ಆಗುತ್ತೆ, ಮತ್ತೆ ಅದು ಎಕ್ಸ್ಟ್ರಾ ಚಾರ್ಜ್ ಕೂಡ ಆಗುತ್ತೆ. ಇದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಚಾರ್ಜಸ್ ಜಾಸ್ತಿನೇ. ಸೊ ಪಿಕಪ್ ಗೆ ಬಂದಿದ್ದೀನಿ ಗೈಸ್, ಅವ್ರು ಬರ್ಬೇಕು. ಆಕ್ಚುಲಿ ಅವರು 9:30 ಹೇಳಿದ್ರು, 8:30 ಆಯ್ತು ನಾನು ಬಂದೆ. ಯಾಕಂದ್ರೆ ಟೈಮ್ ಮೊದಲೇ ಇರ್ಬೇಕಲ್ಲ, ಈಗ ಹೇಳ್ದಲ್ಲ ಟೈಮ್ ಕೀಪ್ ಅಪ್ ಮಾಡ್ಬೇಕು ಅಂತ. ಹಾಗೆ ಅವ್ರು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ನಾನು ಕುಶಾಲನಗರ ಬಂದು ರೀಚ್ ಆಗಿದ್ದೀನಿ. ಸೊ ನೀವು ಅಲ್ಲಿ ನೋಡ್ತಿರ್ಬೋದು ಲೋಕಮುದ್ರ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿದ್ದಾರೆ. ಅವರ ಕೆಲಸ ಏನಂತ ಹೇಳಿದರೆ ಫಾಸ್ಟ್ ಟ್ರ್ಯಾಕ್ ಟೈಟನ್ ಕಂಪನಿ ಅಂದರೆ ಟಾಟಾದವ್ರದ್ದು. ಇವ್ರದ್ದು ಬಂದ್ಬಿಟ್ಟು ಸನ್ ಗ್ಲಾಸಸ್ ಮತ್ತು ಫ್ರೇಮ್ಸ್ ಎಲ್ಲ ಸೇಲ್ಸ್ ಇರೋಂಥದ್ದು. ಸೊ ಸೇಲ್ಸ್ ಮಾರ್ಕೆಟಿಂಗಾಗಿ ಅವ್ರು ಬಂದಿರೋಂಥದ್ದು. ಅಲ್ಲಿ ಹೋಗಿದ್ದಾರೆ. ಸೊ ಅವ್ರು ಬರೋ ಗಂಟ ನಾನು ಅಷ್ಟರಲ್ಲಿ ಇದೊಂದು ನೋಡಿದೆ, ಊರಿಗೆ ಅಕ್ವಾ ಗಾರ್ಡನ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಸೊ ಇದರೊಳಗಡೆ ಬರ್ಡ್ಸ್ ಮತ್ತು ಬೆಕ್ಕೆಲ್ಲ ಇದೆ, ಪೆಟ್ಟು. ಸೊ ಅದೊಂದು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಇದರಲ್ಲಿ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಗಾಯ್ಸ್ ನೀವು ನೋಡ್ತಾ ಇರ್ಬೋದು, ಇದು ಲವ್ ಬರ್ಡ್ಸ್ ಇದೆ ಮತ್ತು ಕೋಳಿ ಇದೆ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ. ಇದು ಕ್ಯಾಟ್ ಇದೆ ನೋಡಿ, ಕ್ಯಾಟ್ ನೋಡ್ಬೋದು ನೀವು, ಪರ್ಷಿಯನ್ ಕ್ಯಾಟ್. ಬೇಜಾರಲ್ಲಿ ಮಲಗಿದ್ದಾನೆ. ಸೊ ಇವರು ಇಲ್ಲಿ ಜಾಬ್ ಮಾಡ್ತಾ ಇರೋದು. ಸೊ ಇವ್ರ ಹತ್ರ ಕೇಳೋಣ ಬರ್ಡ್ಸ್ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಬರ್ಡ್ಸ್ ಎಷ್ಟು ವೆರೈಟಿ ಇದೆ ಅಂತ ಹೇಳ್ಬೋದಾ? ಬರ್ಡ್ಸ್ 3 to 4 ವೆರೈಟೀಸ್ ಇದೆ. ಓಕೆ, ಪಿಂಚರ್ಸ್. ಸೊ ಅದು ನೋಡ್ಬೋದಾ? ಸೊ ಮೇಲ್ಗಡೆ ಇದೆಲ್ಲ ಇದೆ ಹೇಳಿ ಯಾವುದು? ಇದು ಲವ್ ಬರ್ಡ್ಸ್. ಓಕೆ, ಇದು ಹೇಗೆ ಪೇರ್ 500-600. ಇದು ಕೆಳಗೆ ಇದು ಕಾಕ್ಟೈಲ್ 3500 ಪೇರ್ ಆಯಿತು. ಪೇರ್ಗೆ 3500. ಅದು ಮಾತಾಡುತ್ತೆ ಅದು? ಅದು ಮಾತಾಡೋಲ್ಲ ಪೆಟ್ಟಿಂಗ್. ಓಕೆ, ಇದು ಈ ಬರ್ಡ್ ಅದು ಪಿಂಚರ್ಸ್. ಇದು ಜೋಡಿ 600 ಪೇರ್. ಇದು ಯಾವ ಥರದ್ದು? ಇದು ಆಫ್ರಿಕನ್ ಬರ್ಡ್. ಆಫ್ರಿಕನಾ? ಆಫ್ರಿಕನ್ ಲವ್ ಬರ್ಡ್. ಆಫ್ರಿಕನ್ ಲವ್ ಬರ್ಡ್ಸಾ? ಎಸ್ ನೀವು ನೋಡ್ಬೋದು, ಕೂರ್ಗ್ ಅಕ್ವಾದಲ್ಲಿ ಬಂದರೆ ಫಿಶ್ ಮತ್ತು ಬರ್ಡ್ಸ್, ಹೆಣ್ಣಿದೆಲ್ಲ ಅದು ಕೋಳಿ. ಅದು ಯಾವ ಥರದ್ದು? ಅದು ಫ್ಯಾಂಟ್ರಿ ಕೋಳಿ. ಎಲ್ಲಿದೆ? ಇಲ್ಲಿರಲ್ಲ, ಇಲ್ಲಿಯದು ಇಲ್ಲಿದೆನಾ? ಸೊ ತುಂಬ ವೆರೈಟಿ. ಇದು ಯಾವ ಫಿಶ್ ಇದು? ಗಪ್ಪಿ. ಇದು ಜೀಬ್ರಾ. ಫಿಶ್ ಯಾವುದಿದು? ಅದು ರೆಡ್ ಟೈಲ್ ಶಾರ್ಕ್. ರೆಡ್ ಟೈಲ್. ಕೆಳಗೆ ಇದು ಕೊಯ್ ಕಾರ್ಪ್.
ಇದು ಖಾಲಿ ಇದೆ ಅಲ್ಲ. ಈ ಫಿಶ್ಶಿಗೆ ಏನು ಹೆಸರು? ಅದರಲ್ಲಿ ಪಾಂಡಮೋಲಿ ಇದೆ. ಪಾಂಡಮೋಲಿ. ಪಾಂಡಮೋಲಿ ಕೆಳಗಿದು ಅದು ಪಾಂಡಮೋಲಿ. ಅಂದರೆ ಅದು ದೊಡ್ಡದು, ಇದು ಚಿಕ್ಕದಾ? ಓಕೆ. ಇದು ಲಾಸ್ಟ್ ಒನ್ ಆಸ್ಟರ್ ಪ್ಯಾರೆಟ್ ಗೋಲ್ಡ್. ಇದು ಪ್ಯಾರೆಟ್ ಗೋಲ್ಡ್ ಅಲ್ಲ? ಸ್ಮಾಲ್ ಗೋಲ್ಡ್ ಫಿಶ್. ಸ್ಮಾಲ್ ಗೋಲ್ಡ್. ಇದು ಯಾವ ಥರದ್ದು? ಅದು ಮಾಲಿ ಫಿಶ್. ಮಾಲಿ ಫಿಶಾ? ಸೊ ಗೈಸ್, ನೀವು ಇಲ್ಲಿ ಭೇಟಿ ಮಾಡಿದ್ರೆ ನಿಮಗೆ ಯಾವ ಫಿಶ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ತಗೊಂಡು ಹೋಗ್ಬೋದು. ಕೊಯ್ ಕಾರ್ಡ್. ಇದು ಸೇಮ್ ಅಲ್ವಾ? ಅದೇ ಮಾಲಿ. ಇದು ಅದೇ ಸೇಮ್ ಅಲ್ವಾ? ಮೀಡಿಯಂ ಗೋಲ್ಡ್. ಮೀಡಿಯಂ ಗೋಲ್ಡಾ? ಇದು ಕೆಳಗಡೆ ಇದೆ ಬಿಗ್ ಗೋಲ್ಡ್. ಇಲ್ಲೇ ಸಿಗುತ್ತೆ. ಪೆಟ್ಟು ಯಾವ ಥರದೆಲ್ಲ ಇರುತ್ತೆ? ಡಾಗ್, ಕ್ಯಾಟ್. ಡಾಗು ಕ್ಯಾಟ್ ಎಲ್ಲ ಇರುತ್ತೆ. ಸೊ ಡಾಗಲ್ಲಿ ಎಲ್ಲ ವೆರೈಟಿ ಸಿಗುತ್ತಾ? ಇಲ್ಲ, ಬರೀ ಪಮೋರಿಯನ್ ಮಾತ್ರ. ಬರೀ ಪಮೋರಿಯನ್ ಮಾತ್ರ. ಸೊ ಗೈಸ್, ಡಾಗಲ್ಲಿ ಬಂದ್ಬಿಟ್ಟು ಪಮೋರಿಯನ್ ಮಾತ್ರ ಸಿಗುತ್ತೆ. ಗೈಸ್ ನೋಡಿದ್ರಲ್ಲ, ಫಿಶ್ ಮತ್ತು ಬರ್ಡ್ಸ್, ಕ್ಯಾಟ್ ಎಲ್ಲ. ಸೊ ನಿಮ್ಗೇನಾದರೂ ಬೇಕಂತ ಹೇಳಿದರೆ ಇಲ್ಲಿ ಭೇಟಿ ಕೊಡ್ಬೋದು. ಗೈಸ್, ಈಗ ಊಟ ಮಾಡಿಬಿಟ್ಟು ಪಿರಿಯಾಪಟ್ಟಣ ಹೊರಟಿದ್ದೀವಿ. ಸೊ ನಮ್ಮ ಜೊತೆ ಟೈಟಾನ್ ಫಾಸ್ಟ್ ಟ್ರ್ಯಾಕ್ ಕಂಪನಿಯವರು ಇದ್ದಾರೆ. ಇವ್ರ ಹತ್ರ ಬಂದು ಸನ್ ಗ್ಲಾಸಸ್ ಮತ್ತು ಫ್ರೇಮ್ಸ್ ಎಲ್ಲ ಸಿಗ್ತದೆ. ಸೊ ಇದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವರು ಮಡಿಕೇರಿ ಮತ್ತು ವಿರಾಜಪೇಟೆ ಎಲ್ಲ ಹೋಗಿದ್ವಿ ನೆನ್ನೆ. ಸೊ ಇವತ್ತು ನಮ್ಮ ಜೊತೆಲಿದ್ದಾರೆ. ಈಗ ಪಿರಿಯಾಪಟ್ಟಣ ಹೋಗ್ತಾ ಇದ್ದೀವಿ. ಸೊ ಅವ್ರ ಹತ್ರ ಕೇಳುವ ಯಾವ ಥರ ಪ್ರಾಡಕ್ಟ್ ಮತ್ತು ಹೇಗೆ ಇರುತ್ತೆ ಅಂತ ಅದನ್ನ ಕೇಳುವ. ಸರ್ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ಓಕೆ ಸರ್, ಇದು ಎಂಟೈರ್ ಕರ್ನಾಟಕ ಹ್ಯಾಂಡಲ್ ಮಾಡ್ತೀನಿ. ಓಕೆ. ಸೊ ಟೈಟನ್ ಕಂಪ್ನಿಯಿಂದ. ಹಾಂ, ಸೊ ನಿಮ್ಮ ಜೊತೆ ಬಂದಾಗಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಓಕೆ, ಥ್ಯಾಂಕ್ ಯು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಗ್ರೇಟ್. ನಿಮ್ಮದು ಎಲ್ಲ ಕಡೆ ಎಲ್ಲ ಫುಡ್ ಆಗಲಿ, ನಾವು ಮುಂಚೆ ಲಾಸ್ಟ್ ಟೈಮ್ ಬಂದಿರಬೇಕಾದ್ರೆ ಫುಡ್ ಎಲ್ಲ ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಓಕೆ. ಸೊ ಒಳ್ಳೆ ಹೋಟ್ಲ್ ಆಗಿರಲಿ, ಒಳ್ಳೆ ಸ್ಪಾಟ್ ಆಗಿರಲಿ, ಇಲ್ಲಿ ಇದು ಸಿಗತ್ತೆ, ಇದು ಫೇಮಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಹೌದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಪ್ರಾಡಕ್ಟ್ ಏನಂದ್ರೆ ಸನ್ ಗ್ಲಾಸು, ಫ್ರೇಮ್ಸ್ ಎಲ್ಲ ಸೇಲ್ ಮಾಡ್ತೀವಿ. ಅಂದ್ರೆ ನಮ್ದು ಬರೀ ಐ ಹಾಸ್ಪಿಟಲ್ ಆಪ್ಟಿಕಲ್ಸ್ಗೆಲ್ಲ ಕೊಡ್ತೀವಿ. ಓಕೆ. ಸೊ ಎಂಟೈರ್ ಮಡಿಕೇರಿ ಮತ್ತೆ ಕುಶಾಲನಗರ ಈ ಕಡೆ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ಎಲ್ಲ ಐ ಹಾಸ್ಪಿಟಲ್ಸ್ ಆಗಲಿ, ಆಪ್ಟಿಕಲ್ ಸ್ಟೋರ್ಸ್ ಆಗಲಿ, ನಾನ್ ಆಪ್ಟಿಕಲ್ ಸ್ಟೋರ್ ಅಂದರೆ ಇದು ಗಿಫ್ಟ್ ಸೆಂಟರ್ಸು ಅಲ್ಲಿ ಇಲ್ಲೆಲ್ಲ. ಓಕೆ. ಸೊ ನಮ್ಮದು ಪ್ರೈಸ್ ಸೆಗ್ಮೆಂಟ್ ಬಂದು 1000 ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಇರುತ್ತೆ. ಸ್ಟಾರ್ಟಿಂಗ್. ಓಕೆ. ಅಪ್ ಟು 3100ವರೆಗೂ ಹೋಗುತ್ತೆ. ಓಕೆ. ಸೊ ಸನ್ ಗ್ಲಾಸಸ್ನಲ್ಲಿ, ಫ್ರೇಮ್ಸ್ನಲ್ಲಿ 750ಇಂದ MRP ಸ್ಟಾರ್ಟಿಂಗ್ ರೇಟ್ ಇದೆ. ಆಮೇಲೆ ಅಪ್ ಟು 8000 9000 ರುಪೀಸ್ವರೆಗೂ MRP ಹೋಗುತ್ತೆ. ಸೊ ಕ್ವಾಲಿಟಿ ವೈಸ್ ಎಲ್ಲ ಫಾಸ್ಟ್ ಟ್ರ್ಯಾಕ್ ಟಾಟಾ ಕಂಪನಿ, ಟಾಟಾ ಗ್ರೂಪ್ ಬರುತ್ತೆ. ಸೊ ಎಲ್ಲರಿಗೂ ಅದ್ರ ಮೇಲೆ ನಂಬಿಕೆ ಜಾಸ್ತಿ. ಟಾಟಾ ಗ್ರೂಪ್. ಹೌದು, ಟಾಟಾ ಅಂದರೆ ನಂಬಿಕೆ. ಅದ್ರ ಮೇಲೆ ಗುಡ್ ವಿಲ್ ಮೇಲೆ ನಮ್ಮದು ಬ್ರ್ಯಾಂಡ್ ತುಂಬ ಚೆನ್ನಾಗಿ ನಡೀತಾರೆ. ಸೊ ಆಮೇಲೆ ನನ್ನ ಜೊತೆ ನಮ್ಮ ಕಂಪನಿ ರಂಜಿತ್ ಅಂತ. ಸೊ ಅವರು ಈ ಟೆಂಪ್ರರಿ ಎಲ್ಲ ಹ್ಯಾಂಡಲ್ ಮಾಡ್ತಾರೆ. ಸೊ ನಮ್ಮ ಜೊತೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ನೀವು ಸುಮಾರು ಸಲ ಮಡಿಕೇರಿ ಬಂದಿದ್ದೀರಾ? ಸುಮಾರು ಸತಿ ಬಂದಿದ್ದೀನಿ. ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಬಂದಾಗ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಕಮ್ಮಿ. ಓಕೆ. ಸೊ ಮೇನ್ ಬಂದ್ಬಿಟ್ಟು ಬರೋದೇನಕ್ಕೆ ಫುಡ್ಗೋಸ್ಕರ. ಹೌದು. ಆಮೇಲೆ ಕೆಲಸ ಮುಗಿಯುತ್ತೆ. ಸೊ ಫುಡ್ ಆಗಲಿ, ನಾಟ್ ಓನ್ಲಿ ಫುಡ್, ಈ ಜಾಗದಲ್ಲಿ ನನಗೆ ಸ್ಪೈಸಸ್ ಬೇಕು ಅಂದ್ರೆ, ಹೌದು. ಸೊ ಈ ಜಾಗದಲ್ಲಿ ಕಡಿಮೆ ಸಿಗುತ್ತೆ ಅಂತ ನೀವು ಕರ್ಕೊಂಡು ಹೋದ್ರಿ, ಅದು ತುಂಬಾ ಸಂತೋಷ ಆಯ್ತು. ಕಂಪೇರ್ ಟು ಅದರ್ ಇದು ಸ್ಪೈಸಸ್ ಅಷ್ಟೇ ಇವನ್ ಮನೆಗೆ ತಗೊಂಡೋಗ್ಬೇಕಂದ್ರೆ ತುಂಬಾ ಕಡಿಮೆ ಅನ್ನಿಸ್ತು. ಸೊ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್. ಇದರಲ್ಲಿ ಎಷ್ಟು ವರ್ಷ ಆಯ್ತು ಸರ್ ನೀವು? ನಾನು ಟೈಟನ್ ಕಂಪ್ನಿನಲ್ಲಿ 4 years ಆಯ್ತು. ಓಕೆ. ಸೊ ಓವರ್ ಆಲ್ ಆಪ್ಟಿಕಲ್ ಎಲ್ಲ ಬ್ರ್ಯಾಂಡ್ಸ್ ಅಲ್ಲೂ ಕೆಲಸ ಮಾಡಿ, ನೆಕ್ಸಿಲಾರ್, ಸಫಿಲೋ ಎಲ್ಲ ಕಡೆನೂ ಒಂದು 14 years ಇಂದ ಇದೆ ಕಂಪ್ನಿನಲ್ಲಿ. 15 years ಇಂದ ಇದೆ ಕಂಪ್ನಿನಲ್ಲಿ. ಈ ಆಪ್ಟಿಕಲ್ ಲೈನ್ನಲ್ಲೇ ಇದೆ. ಸೊ ಎಂಟೈರ್ ಸೌತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು, ಆಲ್ ಓವರ್ ಸೌತ್ ಕರ್ನಾಟಕ. ಸೊ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಪಾರ್ಟ್ ಆಫ್ ಸೌತ್ ಕರ್ನಾಟಕ ಮಾತ್ರ ಹ್ಯಾಂಡಲ್ ಮಾಡ್ತೀನಿ. ಸೊ ಗೈಸ್ ನೋಡಿದ್ರಲ್ಲ, ಅವರ ಮಾಹಿತಿಯನ್ನು ಕೊಟ್ಟರು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಿರಿಯಾಪಟ್ಟಣ ಹೋದ್ಮೇಲೆ ಕಂಟಿನ್ಯೂ ಮಾಡಲ್ಲ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಇನ್ನೂ ಕಂಟಿನ್ಯೂ ಮಾಡಿದ್ರೆ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್.